ಇವತ್ತು ನಮ್ಮ ದೊಡ್ಡಕನಹಳ್ಳಿ ಗ್ರಾಮದಲ್ಲಿ ಸುಮಾರು 2021ನೇ ಇಸ್ವಿಯಿಂದ ಗ್ರಾಮದ ಎಲ್ಲ ಯುವಕರು ಸೇರಿಕೊಂಡು ಒಗ್ಗಟ್ಟಾಗಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮೆಲ್ಲ ಗ್ರಾಮದ ಯುವಕರು, ಹಿರಿಯರು, ಕಿರಿಯರು ಎಲ್ಲರೂ ಸೇರಿ ನಾವು ಪ್ರತಿ ವರ್ಷ ಮಾಡಬೇಕು ಅಂದರೆ ಒಂದೊಂದು ಸಭೆಗಳನ್ನು ಮಾಡ್ತೀವಿ. ಸಭೆಗಳ ಮೂಲಕ ಎಲ್ಲರೂ ಚರ್ಚೆ ಮಾಡಿ ನಮ್ಮದು ಒಂದು ಮುಖ್ಯ ಉದ್ದೇಶ ಏನು ಅಂದರೆ, ನಾವು ಈ ಅಂಬೇಡ್ಕರ್ ಜಯಂತಿ ಮತ್ತು ಬಾಬು ಜಗಜೀವನ್ ರಾಮ್ ಜಯಂತಿ ಮಾಡಲಿಕ್ಕೆ ಬೇರೆಯವ್ರ ಹತ್ರ ಯಾರ ಹತ್ರನೂ ಕೂಡ ನಾವು ದೇಣಿಗೆಯನ್ನು ಸಂಗ್ರಹ ಮಾಡೋದೇ ಇಲ್ಲ. ಎಲ್ಲ ದೇಣಿಗೆಯೂ ಕೂಡ ನಮ್ಮ ಯುವಕರೇ ಅವರೇ ಆಗ್ತಾರೆ. ನಾವೆಲ್ಲ ಏನು ನಮ್ಮ ಗ್ರಾಮದಲ್ಲಿ ಎಲ್ಲ ಯುವಕರು ಶೇರ್ ಮಾಡ್ಕೊತೀವಲ್ಲ, ಹಣ ಸಂಗ್ರಹ ಮಾಡ್ಕೊತೀವಲ್ಲ, ಅದೇ ಹಣದಲ್ಲೇ ನಾವು ಇಷ್ಟು ವಿಜೃಂಭಣೆಯಿಂದ ನಾವು ಈ ಕಾರ್ಯಕ್ರಮಗಳನ್ನು ಮಾಡೋದು. ಬೇರೆಯವ್ರ ಹತ್ರದಿಂದ ಯಾವುದೇ ಕಾರಣಕ್ಕೂ ನಾವು ತೊಗೊಬಾರ್ದು ಅಂತ ನಮ್ಮ ಗ್ರಾಮದ ಯುವಕರೆಲ್ಲ ತೀರ್ಮಾನ ಮಾಡಿರೋದ್ರಿಂದ ಅಂಬೇಡ್ಕರ್ ಜಯಂತಿಗೆ ನಾವು ಯಾರ ಹತ್ರ ಕೂಡ ₹1 ತೊಗೊಳ್ದೇನೆ ಇಷ್ಟು ಅದ್ಧೂರಿಯಾಗಿ ನಾವು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತೀವಿ. ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಬೇಕು ಅಂದರೆ ಇವಾಗೇನು ನಮ್ಮ ಮುಂದೆ ಆ ಕಡೆ ಎಲ್ಲ ಊಟ ಎಲ್ಲ ಕೊಡ್ತಿರಲ್ಲ, ನಮ್ಮ ಗ್ರಾಮದ ಯುವಕರೇ ಇದಕ್ಕೆ ಮುಖ್ಯ ಕಾರಣ. ಇಷ್ಟು ವರ್ಷಗಳ ಕಾಲ ನಾವು ನಡ್ಸ್ಕೊಂಡು ಬರ್ತಾನೆ ಇದ್ದೀವಿ. ಇವಾಗ ಒಂದಷ್ಟು ವರ್ಷಗಳ ಕಾಲ ನಾವು ಮುಂದೆ ನಿಂತು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಮುಂದೆ ನಮ್ಮದೇನು ಉದ್ದೇಶ ಅಂದರೆ, ನಮ್ಮ ಗ್ರಾಮದಲ್ಲಿ ಒಂದಷ್ಟು ಯುವ ನಾಯಕರನ್ನು ತಯಾರಿ ಮಾಡೋದೇ ನಮ್ಮ ಮುಖ್ಯ ಉದ್ದೇಶ. ನಾವು ಒಬ್ಬರೇ ನಾಯಕರಾಗೋದ್ರಿಂದ ನಮ್ಮ ವಯಸ್ಸಾದ ಮೇಲೆ ಅದು ನಾಯಕತ್ವ ಅಳಿದೋಗುತ್ತೆ. ನಮ್ಮ ಗ್ರಾಮದಲ್ಲಿ ನಾಯಕತ್ವ ಯಾವುದೇ ಕಾರಣಕ್ಕೂ ಅಳಿದು ನಾಶ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಎಲ್ಲ ಸೇರಿಕೊಂಡು ಈಗ ಮುಂದೆ ನಾವು ನಿಂತು ನಡೆಸ್ತಾ ಇದ್ದೀವಿ. ನಾಳೆ ನಮ್ಮ ಹಿಂದೆ ನಿಂತಿರುವಂಥ ಎಲ್ಲ ಯುವಕರು ಮುಂದೆ ಬಂದು ನಾಯಕತ್ವವಾಗಿ ಬೆಳೆದು ರಾಜಕೀಯದಲ್ಲಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಂಘಟನೆಯ ಮೂಲಕ ನಮ್ಮ ಗ್ರಾಮಸ್ಥರು ನಾಯಕರಾಗಿ ಬೆಳಿಬೇಕು ಅನ್ನೋದೇ ನನ್ನ ಮಹದಾಸೆ ಆಗಿದೆ. ಅದಕ್ಕೆ ನಾವು ಈಗಾಗಲೇ ಹೆಜ್ಜೆಯನ್ನು ಇಟ್ಟಿದ್ದೀವಿ. ನಾವು ಈಗಾಗಲೇ ಒಂದಷ್ಟು ನಾಯಕರನ್ನು ಕೂಡ ತಯಾರಿ ಮಾಡಿದ್ದೀವಿ ನಮ್ಮ ಗ್ರಾಮದಲ್ಲಿ. ಅವರು ಮುಂದಿನ ದಿನಗಳಲ್ಲಿ, ನಮ್ಮ ನಂತರದ ದಿನಗಳಲ್ಲಿ ಈ ಗ್ರಾಮವನ್ನು ಅವರೇ ಮುನ್ನಡೆಸ್ಕೊಂಡೋಗಿ ಗ್ರಾಮದಲ್ಲಿ ನಡೆಯುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಿರ್ಬೋದು, ಕಾರ್ಯಕ್ರಮಗಳಿರಬೇಕು, ಪ್ರತಿಯೊಂದು ಕೂಡ ಸಂಘಟನಾತ್ಮಕವಾಗಿ ಅವರು ಬೆಳೆದು ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ಇವತ್ತು ಏನು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅದು ಎಲ್ಲದಕ್ಕೂ ಕಾರಣ ಕೂಡ ನಮ್ಮ ಗ್ರಾಮದ ಯುವಕರು ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಅವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಮತ್ತು ಪ್ರೀತಿಯ ಇವತ್ತು ನಾವು ಪಲ್ಲಕ್ಕಿ ಗ್ರಾಮದ ಸಂಪೂರ್ಣವಾಗಿ ನಮ್ಮ ಗ್ರಾಮ ಸುತ್ತಮುತ್ತ ಪಲ್ಲಕ್ಕಿ ಮೆರವಣಿಗೆ ಹಮ್ಮಿಕೊಂಡಿದ್ದೀವಿ. ಈಗ ಸುಮಾರು ಒಂದು 2,000 ಜನಕ್ಕೆ ಅನ್ನದಾಸೋಹವನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷ ಕೂಡ ನಾವು ಅನ್ನದಾಸೋಹ ಮತ್ತು ಪಲ್ಲಕ್ಕಿ ಮೆರವಣಿಗೆ ಕಂಪಲ್ಸರಿ ಇರುತ್ತೆ. ಇಡೀ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಮೆರವಣಿಗೆ ನಡೆಯುತ್ತೆ. ಮತ್ತು ಒಂದು 2,000 ಜನಕ್ಕೆ ನಾವು ಅನ್ನದಾಸೋಹವನ್ನು ಮಾಡ್ತೀವಿ. ಈಗ ನಮ್ಮ ಪ್ರಮುಖವಾಗಿ ನಮ್ಮ ಗ್ರಾಮದಲ್ಲಿ ನಮ್ಮ ಸುರೇಶ್ ಅಣ್ಣವ್ರು ಇರ್ಬೋದು, ಸ್ವಾಮಿ ಅವರು ಇರ್ಬೋದು, ಮುನ್ರಾಜ್ ಅವರು ಇರ್ಬೋದು, ಇನ್ನೊಬ್ಬ ಮುನ್ರಾಜ್ ಅವರು ಇರ್ಬೋದು, ಮತ್ತು ಮಂಜೇಶ್ವರ್ ಇರ್ಬೋದು, ಗಣೇಶು, ಮುರಳಿ, ಮತ್ತು ಕಾಂತ, ಅಖಿಲೇಶ, ವಿನೋದು, ವಿಶಾಲು, ನಮ್ಮ ಶಂಕರ್ ಇರ್ಬೋದು, ಗಣೇಶು, ನಟರಾಜು, ಸುರೇಶ್ ಅವರು, ಹಾಗೆ ನವೀನ್ ಅವರು ಇರ್ಬೋದು, ಮತ್ತು ಭಾಳಷ್ಟು ಜನ ನಮ್ಮ ಗ್ರಾಮದಲ್ಲಿ ಸುಮಾರು ಒಂದು 300-400 ಜನ ಯುವಕರಿದ್ದಾರೆ. ಇದು ಏಕಪಕ್ಷೀಯವಾಗಿ ಅಂತೂ ಏನೂ ಇಲ್ಲ, ಎಲ್ಲ ಸಂಘಟನೆ. ಇದು ಸಂಘಟಿತವಾಗಿ ನಾವೆಲ್ಲ ಗ್ರಾಮಸ್ಥರು ಸೇರಿ, ನಮ್ಮೆಲ್ಲ ಯುವಕರು ಸೇರಿ ಒಗ್ಗಟ್ಟಾಗಿ ನಾವು ನಡೆಸುವಂಥ ಕಾರ್ಯಕ್ರಮ ಇದು. ಇಲ್ಲಿ ಯಾರು ನಾಯಕ ಅನ್ನೋದು ಯಾರೂ ಇಲ್ಲ, ನಾವೆಲ್ಲರೂ ಕೂಡ ನಾಯಕರೇ. ನಮ್ಮ ಗ್ರಾಮದಲ್ಲಿ ಇವಾಗ ಏಕನಾಯಕತ್ವವನ್ನು ಜಾರಿ ತರಬಾರ್ದು ಅನ್ನೋದು ನಮ್ಮ ಉದ್ದೇಶ. ನಾವು ಬಹು ನಾಯಕತ್ವದಲ್ಲೇ ಹೋಗಬೇಕು ಅನ್ನೋದು ನಮ್ಮ ಆಶಯ. ಹಾಗಾಗಿ ನಮ್ಮ ಸುರೇಶ್ ಅಣ್ಣ ಅವರಿದ್ದಾರೆ, ನಮ್ಮ ಸೋಮ್ಯರಿದ್ದಾರೆ. ಅವರ ಮೊದಲು ಈ ಕಾರ್ಯಕ್ರಮಗಳನ್ನು ಅವ್ರು ನಡೆಸ್ತಾಯಿದ್ರು, ಇವಾಗ ನಾವು ನಡೆಸ್ತಾ ಇದ್ದೀವಿ. ನಮ್ಮ ನಂತರ ಇನ್ನು ನಮ್ಮ ಹಿಂದೆ ಇರುವಂಥ, ನಮ್ಮ ಅಕ್ಕಪಕ್ಕದಲ್ಲಿರುವಂಥ ಈ ಊರುಗಳು ನಡೆಸ್ತಾರೆ ಅನ್ನೋದು ನಮಗೆ ಭಾಳ ಸಂತೋಷವಾದ ವಿಚಾರ. ನಮ್ಮ ಏರಿಯಾದಲ್ಲಿ ಇವತ್ತು ಅಂಬೇಡ್ಕರ್ ಜಯಂತಿ ಮಾಡ್ತಾಯಿದ್ದೀವಿ. ಎಲ್ಲ ಯುವಕರು ಸೇರಿಕೊಂಡು ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ಎಲ್ಲ ಯುವಕರು ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಮಗೆ ಸಪೋರ್ಟ್ ಅಂದರೆ ನಮ್ಮ ಊರಲ್ಲಿರೋ ದೊಡ್ಡವರೇ ಇವಾಗ ನಮ್ಮನ್ನು ಮುಂದೆ ಎತ್ತಾ ಇರೋದು. ಯಾರು ಮುಂದೆ ಬರೋಲ್ಲ ನಮಗೇನಾದರೂ, ಯಾವುದೇ ಕಾರಣಕ್ಕೂ ನಮ್ಮನ್ನು ಕಾಪಾಡೋಕ್ಕೆ ಯಾರು ಬರೋಲ್ಲ. ನಮ್ಮ ಸುರೇಶ್ ಅಣ್ಣ ಅವ್ರು ಹೇಳಿದ್ದಾರೆ, ನಮ್ಮ ವಿಕ್ರಮಣ್ಣ ಅವರು, ಸೋಮಣ್ಣ ಅವರು, ನಮ್ಮನ್ನು ಕಾಪಾಡೋಕೆ ಅವ್ರು ಇದ್ದಾರೆ. ಅವರಿಂದ ನಾವಿದ್ದೀವಿ. ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಏನು ಹೇಳ್ತೀರಾ? ಹೇಳೋಕ್ಕೆ ಮಾತಿಲ್ಲ ಅವ್ರ ಬಗ್ಗೆ. ಈ ಗ್ರಾಮದಲ್ಲಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅವಾಗೆಲ್ಲ ತುಂಬ ಸರಳವಾಗಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ. ಬರ್ತಾ ಯುವಕರೆಲ್ಲ ತುಂಬ ಸಹಕಾರ ಕೊಡ್ತಾಯಿದ್ದಾರೆ. ಅಂಬೇಡ್ಕರ್ ಜಯಂತಿ, ಬಾಬು ಜಗಜೀವನ್ ರಾಮ್ ಅವ್ರ ಜಯಂತಿ ಮಾಡೋದಕ್ಕೆ ನಮಗೆಲ್ಲ ಇವಾಗ ಒಂಥರ ಖುಷಿ, ಹೆಮ್ಮೆ ಅನ್ನಿಸ್ತಾ ಇದೆ. ಎಲ್ಲರೂ ಬಹಳ ನಮಗೆ ಸಹಕಾರ ಕೊಡ್ತಾಯಿದ್ದಾರೆ. ಯುವಕರೇ ಮುಂದೆ ಬಂದು ಎಲ್ಲ ಒಂದು ಮೆರವಣಿಗೆಯಿಂದ ಹಿಡಿದು ಏನೇ ಆಗಲಿ ಅವರೇ ಮುಂದೆ ನಿಂತ್ಕೊಂಡು ಎಲ್ಲ ಊರಿನ ಗ್ರಾಮಸ್ಥರು ಎಲ್ಲ ಒಗ್ಗಟ್ಟಾಗಿ ಮಾಡ್ತಾಯಿದ್ದಾರೆ. ಆದರೆ ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತೀನಿ.
ಈ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ನಮಗೆ ಅಂದ್ಕೊಂಡಿರಲಿಲ್ಲ. ಎಲ್ಲರ ಸಹಕಾರದಿಂದ ಆಗಿದೆ. ಅವ್ರಿಗೆ ಮತ್ತೊಮ್ಮೆ ಅಂಬೇಡ್ಕರ್ ಜಯಂತಿ ಶುಭಾಶಯಗಳು, ಆಮೇಲೆ ಬಾಬು ಜಗಜೀವನ್ ರಾಮ್ ಅವರ ಶುಭಾಶಯಗಳನ್ನು ತಿಳಿಸ್ತಾ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಯುವಕರಿಗೆ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಪ್ರೋತ್ಸಾಹ ಮುಂದೆ ಹೆಚ್ಚಿನ ರೀತಿಯಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಲಿ ಅಂತ ನಾವು ಅವ್ರಿಗೆ ಬೆಂಬಲವಾಗಿ ಸದಾಕಾಲ ಇರ್ತೀವಿ ಇಂಥ ವಿಚಾರಗಳಲ್ಲಿ. ಸರ್, ನಮ್ಮೂರಲ್ಲಿ ಆಲ್ಮೋಸ್ಟ್ ಒಂದು ಸುಮಾರು ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದಾರೆ. ಬಹಳ ವಿಜೃಂಭಣೆಯಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ನಮ್ಮ ಹುಡುಗರು ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ಒಂದು ತಿಂಗಳಿಂದ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಸಂಘಟನೆ ಮಾಡ್ಕೊಂಬರ್ತಾಯಿದ್ದಾರೆ. ದಲಿತರ ಬಗ್ಗೆ ತುಂಬ ಕಾಳಜಿಯಿಂದ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ಯುವಕರು ಸೇರಿ ಕೆಲಸ ಮಾಡ್ತಾಯಿದ್ದಾರೆ. ಅದು ಅವ್ರ ಪ್ರತಿಫಲನೇ ಈಗ ನಮ್ಮ ಇಷ್ಟೊಂದು ಗ್ರ್ಯಾಂಡ್ ಆಗೋದಕ್ಕೆ ಕಾರಣ. ಇಲ್ಲ, ಏನು ಇವತ್ತು ಕನ್ನೆಲ್ಲಿ ಗ್ರಾಮದಲ್ಲಿ ನಮ್ಮ ಬಾಬಾ ಸಾಹೇಬ್ 135 ಜನ್ಮದಿನಾಚರಣೆ ಮತ್ತು ಜಗಜೀವನ್ ಜನ್ಮದಿನಾಚರಣೆ ಇದನ್ನೆಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಪ್ರತಿ ವರ್ಷವೂ ಮಾಡ್ತಾರಂತ ನಾನು ಕೇಳ್ಪಟ್ಟಿದ್ದೀನಿ. ಅದು ಇನ್ನೂ ಮಾಡ್ತಿದ್ರೆ ನಾವೆಲ್ಲ ಸೇರಿ ನಾವು ಭಾಷಣದಲ್ಲೂ ಹೇಳಿದ್ದೀವಿ, ಯಾರು ಯುವಕರು ಚೆನ್ನಾಗಿ ಓದ್ತಾರೆ ಅವ್ರಿಗೆ ನಾವು ಸ್ಪಂದಿಸೋಣ ಅಂತ ಹೇಳ್ತಾ ನನ್ನ ಬಾಬಾ ಜಗಜೀವನ್ ಅವರ ದಿನಾಚರಣೆ ಮತ್ತು ಅಂಬೇಡ್ಕರ್ ದಿನಾಚರಣೆಯಾಗಿ ನಾನು ಯಾರು ಹೆಚ್ಚಾಗಿ ಓದುವಂಥ ಹುಡುಗರು ಇರ್ತಾರೆ ಅವ್ರಿಗೆ ಪ್ರೋತ್ಸಾಹ ಧನವಾಗಿ ಸಹಾಯ ಮಾಡೋದನ್ನು, ಮತ್ತು ಎಲ್ಲಿ ಬೀದಿಯಲ್ಲಿ ಹುಡುಗರು ಅವ್ರಿಗೆ ಆಟ ಆಡ್ಕೊಂಡಿರ್ತಾರೋ ಅಂಥ ಹುಡುಗರನ್ನ ಕರ್ಕೊಂಡು ಸ್ಕೂಲ್ ಸೇರಿಸುವಂಥ ಕಾರ್ಯಕ್ರಮ ಹಮ್ಮಿಕೊಡ್ಬೇಕಂತ ನಾನು ಮುಂಡಾಜಣ್ಣವ್ರಿಗೆ ಹೇಳ್ತಾ ಇರ್ತೀನಿ, ಮತ್ತು ವಿಕ್ರಮ್ ಅವ್ರಿಗೆ ಹೇಳ್ತೀನಿ, ನಮ್ಮ ಪರಿಸರ ಪ್ರೇಮಿ ಮಂಜಣ್ಣವ್ರಿಗೆ ಹೇಳ್ತೀನಿ. ನಾವೆಲ್ಲ ಸೇರಿ ಈ ಯಶಸ್ವಿನ ಭಾಗವಹಿಸಿ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಅಂತ ಹೇಳ್ತಾ ಮಾತು ಮಾತಾಡ್ತೀನಿ. ಪ್ರತಿ ವರ್ಷದಂತೆ ಈ ಬಾರಿ ದೊಡ್ಡ ಕನ್ನಳ್ಳಿ ಗ್ರಾಮದ ಎಲ್ಲ ನಮ್ಮ ಯುವ ಮುಖಂಡರು ಹಾಗೂ ಎಲ್ಲ ನಮ್ಮ ಗ್ರಾಮದ ಎಲ್ಲ ಯುವಕರು ಸೇರಿ ಪ್ರತಿ ವರ್ಷದಂತೆ ಈ ಬಾರಿ ಸಹ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ ರವರ ಜಯಂತ್ಯೋತ್ಸವನ ಹಾಗೂ ನಾಳೆ ಇರ್ತಕ್ಕಂಥ ಬಸವ ಜಯಂತಿ ಹಾಗೂ ಭಗವಾನ್ ಬುದ್ಧ ಅವರನ್ನು ಸಹ ನೆನೆಯುವಂತಹ ಕೆಲಸವನ್ನು ಇವತ್ತು ಎಲ್ಲ ದೊಡ್ಡಕನಹಳ್ಳಿ ಗ್ರಾಮಸ್ಥರು ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಂತಹ ಎಲ್ಲ ನಮ್ಮ ದೊಡ್ಡಕನಹಳ್ಳಿ ಗ್ರಾಮದ ಮುಖಂಡರು, ಯುವಕರು ಹಾಗೂ ಸುತ್ತಮುತ್ತ ಗ್ರಾಮದ ನಮ್ಮ ದಲಿತ ಸಮುದಾಯದವರು ಎಲ್ಲರೂ ಸಹ ಒಟ್ಟಿಗೆ ಕೈ ಜೋಡಿಸಿ ಯಶಸ್ವಿಯಾಗಿ ಮಾಡಿದಂತಹ ಎಲ್ಲ ನಾಯಕರಿಗೂ ನಾವು ವಂದನೆಗಳನ್ನು ಸಲ್ಲಿಸ್ತೀವಿ. ಇದೇ ರೀತಿ ಮುಂದಿನ ವರ್ಷ ಸಹ ನಮ್ಮ ಎಲ್ಲ ಯುವಕರು ಪಕ್ಷಭೇದ ಮರೆತು ಮತ್ತು ಜಾತಿ ಭೇದ ಮರೆತು ಎಲ್ಲರೂ ಒಟ್ಟಾಗಿ ಇನ್ನೂ ವಿಜೃಂಭಣೆಯಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಬೇಕಾಗಿ ಎಲ್ಲ ನಮ್ಮ ಯುವಕ ಸಮುದಾಯದಲ್ಲಿ ನಾನು ಕೋರ್ಕೊಳ್ತೀನಿ. ಇವತ್ತು ಕನ್ನಳ್ಳಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವವನ್ನು ಭಾಳ ಅದ್ದೂರಿಯಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂಥ ವಿಕ್ರಮ್ ಮತ್ತು ಸುರೇಶ್ ಮತ್ತು ಅವರ ಎಲ್ಲ ಪ್ರಮುಖ ತಂಡದವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದರ ಸಾರಾಂಶ ಇಷ್ಟೇನೇ, ಈ ಭವ್ಯ ಭಾರತವನ್ನು, ಪ್ರಬುದ್ಧ ಭಾರತವನ್ನು ಕಟ್ಟೋದಕ್ಕೆ ಏನು ಎಲ್ಲ ರೀತಿಯಾದಂಥ ನೋವುಗಳನ್ನು ಅನುಭವಿಸಿರ್ತಕ್ಕಂತಹ ಸಮುದಾಯ ಇವತ್ತು ಎದ್ದು ನಿಂತ್ಕೊಂಡಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಮತ್ತು ಆಶೀರ್ವಾದದೊಂದಿಗೆ ಯುವ ಪೀಳಿಗೆ ಬೆಳೀಲಿ ಮತ್ತು ಅವರ ಆದರ್ಶಗಳನ್ನು ಎಲ್ಲರೂ ಪಾಲಿಸಲಿ, ಭವ್ಯ ಭಾರತವನ್ನು ಕಟ್ಟೋಣ ಅಂತಕ್ಕಂಥ ಒಂದು ಶಬ್ದವನ್ನು ಎಲ್ಲರೂ ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಡೆಯೋದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಈ ದಿನ ನಮ್ಮ ಕನ್ನಳ್ಳಿ ಗ್ರಾಮಸ್ಥರಲ್ಲಿ ಎಲ್ಲರೂ ಸಂಗಡಿಗರು ಅಂಬೇಡ್ಕರ್ 135 ವರ್ಷದ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಜಯಂತಿಯ ಪ್ರಯುಕ್ತ ಇದು ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ. ಹಾಗೇ ನಮ್ಮ ಯುವಕರಲ್ಲಿ ವಿನಂತಿ ಏನಂದರೆ ಪ್ರತಿಯೊಂದು ಹಳ್ಳಿಯಲ್ಲಿ ಸಹ ಅಂಬೇಡ್ಕರ್ ಜಯಂತಿ ಮಾಡಬೇಕು. ಅವರು ನಮಗೆ ಬೇಕಾದಂಥ ಸಂವಿಧಾನವನ್ನು ಒಗ್ಗೂಡಿಸಬೇಕು. ನಾವೆಲ್ಲರೂ ಕೈ ಜೋಡಿಸ್ತೀರಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಕಾರ್ಯಕ್ರಮ ಆಚರಿಸಿದಂಥ ನಮ್ಮ ವಿಕ್ರಮ್ ಅವರು, ಸುರೇಶ್ ಅವರು, ಕನ್ನಳ್ಳಿ ಗ್ರಾಮಸ್ಥರಿಗೂ ಹಾಗೂ ಮುನ್ರಾಜ್ ಅವರು ಸಹ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಮಾತನ್ನು ಮಾತಾಡ್ತಾ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್.